ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ BNN ಕನ್ನಡ, ನಿಮ್ಮ ಧ್ವನಿ, ನಿಮ್ಮ ಸುದ್ದಿವಾಹಿನಿ. ನಾನು ವಿಶಾಖ ದೇವೇಂದ್ರ ಕುಮಾರ್. ಬಸವ ಕಲ್ಯಾಣದಲ್ಲಿ ನಡೆಯುತ್ತಿರುವ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ 10ನೇ ದಿನವು ಭಕ್ತಿ, ಆಧ್ಯಾತ್ಮ ಮತ್ತು ಸೌಹಾರ್ದತೆಯ ದಿವ್ಯ ವೈಭವವನ್ನು ಕಣ್ಣಾರೆ ಕಾಣುವ ದಿನವಾಯಿತು. ಬಾಳೆಹೊನ್ನೂರು ಶ್ರೀಮದ್ ಬ್ರಹ್ಮಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯ ಡಾಕ್ಟರ್ ಅಭಿನವ ಗಣಲಿಂಗ ರುದ್ರಮುನಿ ಶಿವಾಚಾರ್ಯರ ಸಮ್ಮುಖ ಹಾಗೂ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳ ಪ್ರಾಸ್ತಾವಿಕ ನುಡಿಗಳಿಂದ ಸಮ್ಮೇಳನಕ್ಕೆ ಶುಭಾರಂಭ ದೊರಕಿತು. ಧರ್ಮಗಳಲ್ಲಿ ಸಾಮರಸ್ಯ, ಸೌಹಾರ್ದತೆ ಎಂಬ ಮಹತ್ವದ ವಿಷಯದ ಕುರಿತು ಹಜರತ್ ಸಯ್ಯದ್ ಮುಸ್ತಫಾ ಖಾದ್ರಿ ಅವರು ಆಳವಾದ ಉಪನ್ಯಾಸ ನೀಡಿ ಭಕ್ತರ ಮನಗೆದ್ದರು. ಧರ್ಮವೇ ಬಾಳಿನ ಸೇತುವೆ, ಧರ್ಮವೇ ಬಾಂಧವ್ಯದ ಬಲ ಎಂಬ ಸಂದೇಶವನ್ನು ನೀಡಿದರು. ಈ ಧಾರ್ಮಿಕ ಸಮ್ಮೇಳನಕ್ಕೆ ರಾಜಕೀಯ, ಸಾಮಾಜಿಕ ಹಾಗೂ ಧಾರ್ಮಿಕ ಗಣ್ಯರು ಆಗಮಿಸಿ ಕಳೆ ತಂದರು. ಜಮಖಂಡಿ ಶಾಸಕರಾದ ಜಗದೀಶ್ ಕುರಗುಂಟಿ, ಸಚಿವ ರಹೀಂ ಖಾನ್, ಮಹಾರಾಷ್ಟ್ರದ ಉಮ್ಮಡ್ಗ ಶಾಸಕರಾದ ಪ್ರವೀಣ್ ಸ್ವಾಮಿ ಹಾಗೂ ಮಾಜಿ ಶಾಸಕರಾದ ಮಲ್ಲಿಕಾರ್ಜುನ್ ಖುಬಾ ವಿಶೇಷ ಅತಿಥಿಗಳಾಗಿ ಹಾಜರಿದ್ದರು. ಈ ಸಂದರ್ಭದಲ್ಲಿ ಜಮಖಂಡಿ ಶಾಸಕರಾದ ಜಗದೀಶ್ ಕುರಗುಂಟಿಯವರು 1 ಲಕ್ಷ ರೂಪಾಯಿ ದೇಣಿಗೆ ನೀಡುವ ಮೂಲಕ ಧರ್ಮ ಸೇವೆಗೂ ನೆರವಾದರು. 10ನೇ ದಿನದ ವೈಭವದಲ್ಲಿ ಶಶಾಂಕ್ ಪಾಟೀಲ್ ಅವರ ಯೋಗ ಪ್ರದರ್ಶನ ವಿಶೇಷ ಆಕರ್ಷಣೆಯಾಗಿತ್ತು. ಭಕ್ತರು ತೀವ್ರ ಗಮನದಿಂದ ಆಧ್ಯಾತ್ಮಿಕ ಯೋಗದ ಶಕ್ತಿಯನ್ನು ಅನುಭವಿಸಿದರು. ಈ ಪವಿತ್ರ ಸಂದರ್ಭದಲ್ಲಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ತಡೋಳ ಶ್ರೀಗಳು, ಜನಪ್ರಿಯ ಶಾಸಕರಾದ ಶರಣು ಸಲ್ಗರ್ ಸೇರಿದಂತೆ ಅನೇಕ ಮಠಾಧೀಶರು ಹಾಗೂ ಗಣ್ಯ ಮುಖಂಡರು ಉಪಸ್ಥಿತರಿದ್ದರು. ದಸರಾ ಧರ್ಮ ಸಮ್ಮೇಳನದ ಈ ವೈಭವ ಭಕ್ತಿಗೆ ಶಕ್ತಿ, ಸಮಾಜಕ್ಕೆ ಏಕತೆ, ಪೀಳಿಗೆಗೆ ದಾರಿ ತೋರಿಸುವ ಶಾಶ್ವತ ಬೆಳಕು. ದೇವರು ಎಲ್ಲರಲ್ಲಿ ತುಂಬಿದಂತ ಪರಮಾತ್ಮ ನಮ್ಮ ಹೃದಯ ದೇಗುಲದಲ್ಲಿ ವಾಸ ಮಾಡಿದ್ದು ನಮಗೆ ಗೊತ್ತಿಲ್ಲದಂತೆ ಅವನು ನೆಲೆಗೊಂಡಿದ. ದೇವರು ನಮ್ಮ ಅಂತರಂಗದಲ್ಲಿ ಅವನು ನೆಲೆಗೊಂಡಿದ್ದಾನೆ ಅನ್ನೋದನ್ನು ಮರೆಯಬಾರದು.